ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಈ ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ? ಇನ್ನೊಂದು 3-4 ದಿನದಲ್ಲಿ ಅಂತ ಇದ್ದಾರೆ. ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ರ ಬಗ್ಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರದ ಯುದ್ಧದ ಪರಿಣಾಮ ಈ ಅನಿಲ ಪೂರೈಕೆಯ ಸಮಸ್ಯೆ ಆಗಿದೆ. ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳು ಇದರ ಬಿಸಿಯನ್ನು ಅನುಭವಿಸ್ತಾ ಇವೆ. 3-4 ದಿನದಲ್ಲಿ ವಾಣಿಜ್ಯ ಉದ್ದೇಶದ ಗ್ಯಾಸ್ ಕೊರತೆ ನೀಗತ್ತೆ. ಕೇಂದ್ರ ಪೆಟ್ರೋಲಿಯಂ ಸಚಿವರು ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೃಹ ಬಳಕೆಯ ಅನಿಲ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಲ್ಲ. ಅಕ್ರಮವಾಗಿ ಹೆಚ್ಚಿನ ದರ ವಸೂಲಿ ಮಾಡೋರ ವಿರುದ್ಧ ಕಠಿಣ ಕ್ರಮ ಕೂಡ ಜರುಗಿಸಲಾಗುತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ MP ಕೋಟಾ ಶ್ರೀನಿವಾಸ್ ಪೂಜಾರಿ ಕೊಟ್ಟಿರುವ ಸ್ಟೇಟ್ಮೆಂಟ್. ಇನ್ನೊಂದು 3-4 ದಿನ ಎಲ್ಲವೂ ಸರಿ ಆಗುತ್ತೆ ಅಂತ ಇದ್ದಾರೆ. ಪಾರ್ಲಿಮೆಂಟಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾವು ಮತ್ತೆ ಅವ್ರಿಗೆ ಫೋನ್ ಮಾಡಿದಾಗ ಅಥವಾ ಲೆಟರ್ನ ಇಮೇಲ್ ಮಾಡಿದಾಗ ಕೂಡ ನಮ್ಗೆ ಉತ್ತರ ಕೊಡ್ತಾ ಬಂದಿದ್ದಾರೆ. ಇದು ಕೇಂದ್ರ ಸರ್ಕಾರ ವಿಫಲ ಇನ್ನೊಂದು ಮತ್ತೊಂದು ಏನಲ್ಲ. ರಾಜಕಾರಣಕ್ಕೋಸ್ಕರ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತು, ಆನಂತರ ಕೆಲವು ಸಂಘಟನೆಗಳು ಹೇಳಿರುವಂಥ ಮಾತು, ಹೋಟೆಲ್ ಬಳಕೆದಾರರ ಬೆಂಗಳೂರಿನಲ್ಲಿರುವಂಥ ಮುಖಂಡರು ಹೇಳಿರುವಂಥ ಮಾತುಗಳನ್ನೆಲ್ಲ ನಾನು ಕೇಳಿದೆ. ಇದು ಇಡೀ ದೇಶಕ್ಕೆ ಬಂದಿರುವಂಥ ಸಮಸ್ಯೆ. ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧ ನಡೀತಾ ಇರುವಾಗ ಅಲ್ಲಿ ನಾವು ಬೇರನಲ್ಲಿರೋರು, ಕುವೈಟಲ್ಲಿರುವವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಏನಾದರೂ ಮಾಡಿ ನಮಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂಥೇಳಿ. ನಾವು ವಿದೇಶಾಂಗ ಇಲಾಖೆಯನ್ನು ಸಂಪರ್ಕ ಮಾಡಿದಾಗ ಆ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಹಾಕಿದ್ದಾರೆ ಅಂತ ಅನಾಹುತಗಳಿದೆ. ಜೀವನ ಕೈಯಲ್ಲಿ ಇಟ್ಕೊಂಡು ನಾವು ತಿರುಗ್ತಾ ಇದ್ದೇವೆ ಅಂತ ಹೇಳುವಾಗ ನಾವು ಏನಾದರೂ ಮಾಡಬೇಕಾಗುತ್ತೆ. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದೊಂದು ಸಂದಿಗ್ಧವಾದಂಥ ಪರಿಸ್ಥಿತಿ. ಈ ಭಾಳ ದೊಡ್ಡ ರಾಷ್ಟ್ರಗಳು ಇಂಥೊಂದು